ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಅವತ್ತಿನ ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು, ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಸಮೃದ್ಧಿ ಆಗಲಿ ಅಂತ ಆಶಿಸ್ತೀನಿ. ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಮನೆಯಲ್ಲಿ ಪೊಂಗಲ್ ಮಾಡಲೇಬೇಕಲ್ವ, ಹಾಗಾಗಿ ನಾನು ಸಹ ಪೊಂಗಲ್ ಮಾಡಿದ್ದೆ. ಕಡಲೆಕಾಳು ಮತ್ತಿನ ಗೆಣಸು, ಅವರೆಕಾಯಿ, ಕಬ್ಬು, ಮತ್ತಿನ ಎಳ್ಳು, ಕೊಬ್ಬರಿ, ಬೆಲ್ಲ ಇದೆಲ್ಲ ಏನಿರುತ್ತೆ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಬೆಳಗ್ಗೆನೇ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಆವತ್ತಿನ ದಿನ ನಾನು ಪೂಜೆ ಮಾಡೋ ಆಗಿರಲಿಲ್ಲ, ಹಾಗಾಗಿ ನಮ್ಮನೆಯವರೇ ಪೂಜೆನ ಮಾಡಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಯಾಕೆಂದರೆ ಅಡುಗೆ ಮನೆಯಲ್ಲಿ ಏನಿದೆ ಐಟಮ್ ಅಂದರೆ ಪೊಂಗಲ್ಲು, ಕಡಲೆಕಾಳು ಇದನ್ನೆಲ್ಲ ನಾನು ರೆಡಿ ಮಾಡಿ ಕೊಟ್ಟೆ. ಅಂದರೆ ದೇವ್ರ ಪೂಜಾ ಸಾಮಗ್ರಿಗಳೆಲ್ಲ ಏನಿದೆ ಅದನ್ನು ನಾನು ಭಾನುವಾರನೇ ಎಲ್ಲ ನೀಟಾಗಿ ತೊಳೆದು ಜೋಡಿಸಿ ಎಲ್ಲ ಇಟ್ಟಿದ್ದೆ. ಹಾಗಾಗಿ ಆವತ್ತಿನ ದಿನ ಅವ್ರು ಆರಾಮಾಗಿ ಪೂಜೆ ಮಾಡಿದ್ರು. ಸೊ ಕಳಸಕ್ಕೆ ಎಲೆ ಎಲ್ಲ ಹಾಕೋದಕ್ಕೆ ಅವ್ರಿಗೆ ಬರೋದಿಲ್ಲ, ಹಾಗಾಗಿ ಅದನ್ನು ಬಿಟ್ಟಿದ್ದಾರೆ ಹಾಗೇ. ಸೊ ಒಂಥರ ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಮಕ್ಕಳಿಬ್ರದ್ದು ಸಹ ಸ್ನಾನ ಆಯಿತು. ಇಬ್ಬರು ಸಹ ದೇವ್ರ ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಟಿಫನ್ನ ಮಾಡ್ಕೊಂಡ್ವಿ. ಟಿಫನ್ ಎಲ್ಲ ಆದಮೇಲೆ ನಾವು ಪ್ರತಿ ವರ್ಷ ನಮ್ಮ ಚಿಕ್ಕಜ್ಜಿ ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಎಲ್ಲ ಫ್ಯಾಮಿಲಿ ನಾವು ಒಟ್ಟಿಗೆ ಅಲ್ಲಿ ಸೇರ್ತೀವಿ. ಅಲ್ಲೂ ಸಹ ಪೂಜೆ ಎಲ್ಲ ಇರುತ್ತೆ. ಸೊ ಹಂಗಾಗಿನೇ ಮನೆಯಲ್ಲಿ ಬೇಗ ಎಲ್ಲ ಕೆಲಸಗಳನ್ನ ಮಾಡಿ ನಾವೊಂದು 12:30 ಹಂಗೆ ನಮ್ಮ ಅಜ್ಜಿ ಮನೆಗೆ ಹೊರಟ್ವಿ. ಇನ್ನು ನನ್ನ ಮಗ ಅಂತೂ ಸ್ನಾನ ಎಲ್ಲ ಆಗಿ ಹೊಸ ಬಟ್ಟೆ ಹಾಕಿದ್ಮೇಲೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ಸೊ ಹಂಗಾಗಿ ಅವನದು ಒಂದೆರಡು ಫೋಟೋ ಕ್ಲಿಪ್ಪಿಂಗ್ನ ತಗೊಂಡೆ. ನಾವು ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಚಿಕ್ಕಜ್ಜಿ ಮನೆಗೆ ಸೇರ್ತೀವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪೂಜೆ ಭಜನೆ ಎಲ್ಲ ನೋಡೋದಕ್ಕೆ. ಯಾವ ರೀತಿ ಅಂತ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ನರಸಿಂಹಸ್ವಾಮಿ ವಿಗ್ರಹ ಇದೆ. ಸೊ ಅವರು ಸಂಕ್ರಾಂತಿ ಹಬ್ಬದಲ್ಲಿ ಬೆಳಗ್ಗೆನೇ ನರಸಿಂಹಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ, ಪೂಜೆ, ನವಗ್ರಹ ಪೂಜೆ ಎಲ್ಲ ಮಾಡಿರ್ತಾರೆ. ಅಂದರೆ ಪುರೋಹಿತರು ಬಂದು ಎಲ್ಲ ಪೂಜೆನೂ ಮಾಡಿಕೊಟ್ಟು ಹೋಗಿರ್ತಾರೆ. ಆ ಟೈಮ್ಗೆ ನಾವು ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಒಂದು 12:30 ಹಂಗೆ ಗುಟ್ಟಳ್ಳಿನಲ್ಲಿರೋವಂಥ ಶನಿಮಹಾತ್ಮ ದೇವಸ್ಥಾನದಲ್ಲಿ ಅಂದರೆ ಅಲ್ಲಿರೋ ಒಂದಷ್ಟು ಸದಸ್ಯರು ರೋಡ್ ಭಜನೆ ಅಂತ ಹೇಳಿ ಮಾಡ್ತಾರೆ. ಸೊ ಕೆಲವೊಂದಷ್ಟು ಮನೆಗಳಿಗೆಲ್ಲ ಹೋಗಿ ಭಜನೆನ ಮಾಡಿ ಬರೋ ಅಂಥದ್ದು. ಅದೇ ರೀತಿ ನಮ್ಮ ಅಜ್ಜಿ ಮನೆಗೂ ಸಹ ಬರ್ತಾರೆ. ನೀವು ನೋಡ್ತಾ ಇರ್ಬೋದು. ಪ್ರತಿ ವರ್ಷ ಬೇಗನೆ ಬರ್ತಿದ್ರು, ಬಟ್ ಈ ವರ್ಷ ಯಾಕೋ ತುಂಬಾ ಲೇಟ್ ಆಯಿತು. ಭಜನೆಯವರೆಲ್ಲ ಬಂದಾಗ ಒಂದು 2 ಗಂಟೆ ಏನೋ ಟೈಮ್ ಆಗಿತ್ತು. ಸೊ ಎಲ್ಲರೂ ಬಂದ ಮೇಲೆ ದೇವರನ್ನು ಅಂದರೆ ನರಸಿಂಹಸ್ವಾಮಿ ವಿಗ್ರಹದ ಮುಂದೆ ಶನಿ ದೇವ್ರ ವಿಗ್ರಹ ಏನಿದೆ ಅದನ್ನು ಇಟ್ಟು ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದನ್ನು ಕೊಟ್ಟ ಮೇಲೆ ಅವರು ಅದಕ್ಕೆ ಪೂಜೆ ಎಲ್ಲ ಮಾಡಿ ಪ್ರತಿಯೊಬ್ಬರೂ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರಿದ್ದೀವಿ ಎಲ್ಲರೂ ಸಹ ಪೂಜೆನ ಮಾಡ್ತೀವಿ. ಸೊ ಈ ರೀತಿ ಭಜನೆನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ಸುಮಾರು ಒಂದು ಅರ್ಧ ಗಂಟೆವರೆಗೂ ಭಜನೆನ ಮಾಡ್ತಾರೆ. ಪ್ರತಿ ವರ್ಷವೂ ಇದೇ ರೀತಿ ಹಬ್ಬ ಮಾಡುವಂಥದ್ದು. ಸೊ ಈ ಸಂಕ್ರಾಂತಿ ಹಬ್ಬ ಬಂದರೆ ನಾವು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ನಮ್ಮ ಅಜ್ಜಿ ಮನೆಯಲ್ಲಿ ಸೇರ್ತೀವಿ. ಒಂಥರ ಖುಷಿ ಆಗುತ್ತೆ. ಸೊ ಆ ದಿನನ ಯಾರೂ ಸಹ ಮಿಸ್ ಮಾಡೋದೇ ಇಲ್ಲ. ಇನ್ನು ಭಜನೆ ಅವರೆಲ್ಲ ಊಟ ಮುಗಿಸಿ ಹೊರಟ ಮೇಲೆ ನಾವು ಸಹ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಈ ಸಲ ಸ್ವಲ್ಪ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಪ್ರತಿ ವರ್ಷ ಒಂದು 12:30 1 ಗಂಟೆ ಟೈಮಲ್ಲೆಲ್ಲ ಭಜನೆ ಅವ್ರು ಬರ್ತಿದ್ರು. ಬಟ್ ಈ ವರ್ಷ ಬಂದಿದ್ದೆ ಅವ್ರು 2 ಗಂಟೆ. ಸೊ ಅಜ್ಜಿ ಮನೆಯಿಂದ ನಾವು ಕುಂಕುಮ ಎಲ್ಲ ತೊಗೊಂಡು ರಿಟರ್ನ್ ನಾವು ಮನೆಗೆ ಬಂದಾಗ 4 ಗಂಟೆನೇ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಊರ ಕಡೆ ಎಲ್ಲ ಯಾವ ರೀತಿ ಅಂತ ಅಂದರೆ ಮಧ್ಯಾಹ್ನ ಟೈಮೆಲ್ಲ ಹೆಣ್ಮಕ್ಳು ಎಳ್ಳನ್ನ ಬೀರ್ತಾರೆ. ಆ ಸಂಜೆ ಟೈಮಲ್ಲಿ ದನನ ಕಿಚಾಯಿಸೋದು ಅಂತ ಹೇಳಿ ಮಾಡೋದು. ಬಟ್ ಇಲ್ಲಿ ಸಿಟಿನಲ್ಲಿ ಯಾವ ರೀತಿ ಅಂತ ಅಂದರೆ ಸಂಜೆ ಟೈಮಲ್ಲಿ ಜಾಸ್ತಿ ಎಳ್ಳನ್ನ ಬೀರೋ ಅಂಥದ್ದು. ಹಾಗಾಗಿ ನಾನು ಅದೇ ರೀತಿಯೇ ರೂಢಿಸ್ಕೊಂಡಿದ್ದೀನಿ. ಸೊ ಅಜ್ಜಿ ಮನೆಯಿಂದ ಬಂದಮೇಲೆ ನನ್ನ ಮಗ ಮಲಗೇ ಇರಲಿಲ್ಲ ಅಲ್ವಾ, ಅವನ್ನ ಮಲಗಿಸ್ಬಿಟ್ಟು ಖುಷಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ಅವಳು ರೆಡಿ ಎಲ್ಲ ಆದಮೇಲೆ ನಾನು ಸಹ ಫ್ರೆಶಪ್ ಆಗಿ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ಲ ಮನೆಯಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅವಳದು ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡೆ. ಚೆನ್ನಾಗಿ ಕಾಣಿಸ್ತಿದ್ಲು ಕ್ಯೂಟಾಗಿ. ಇನ್ನು ಎಳ್ಳು ಬೀರಿಸ್ಬೇಕಿತ್ತಲ್ವ. ಸೊ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಅವಳಿಗೆ ಗೊತ್ತಿರುತ್ತೆ ರೆಗ್ಯುಲರಾಗಿ ಯಾವ್ಯಾವ ಮನೆಗೆ ಹೋಗಬೇಕು ಅಂತ. ಸೊ ಹಂಗಾಗಿ ಹೇಳೋದೇನೂ ಇರೋದಿಲ್ಲ. ನಾನು ಮನೇಲಿ ಕೆಲಸ ಮಾಡ್ಕೊತಿದ್ದೆ, ಅವಳೆ ಎಲ್ಲ ಹೋಗಿ ಕೊಟ್ಟು ಬಂದಳು. ಸ್ವಲ್ಪ ಅಂದರೆ ಅಮ್ಮನ ಮನೆ ಮತ್ತು ಇನ್ನು ನನ್ನ ಫ್ರೆಂಡ್ ಮನೆಗೆಲ್ಲ ಹೋಗಬೇಕಿತ್ತು. ಹಂಗಾಗಿ ಖುಷಿನ ಅಲ್ಲಿಗೆ ಕರ್ಕೊಂಡೋಗಿ ಎಳ್ಳು ಬೀರಿಸ್ದೆ. ಇನ್ನು ಖುಷಿನೂ ಅಷ್ಟೇ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸೊ ಅವಳ ಹೇರಲ್ಲೇ ಸಿಂಪಲ್ಲಾಗಿ ಒಂದು ಮೆಸ್ಸಿ ಹೇರ್ ಸ್ಟೈಲ್ನ ಹಾಕಿದ್ದೆ. ಸೊ ಸಿಂಪಲ್ಲಾಗಿ ಒಂದು ಮೇಕಪ್ನ ಮಾಡಿದ್ದೆ. ಅಂದರೆ ಹಬ್ಬ ಅಂತ ಬಂದರೆ ಹೆಣ್ಮಕ್ಳು ಒಂಥರ ಕಳಕಳಿಯಾಗಿ ರೆಡಿಯಾಗಿರಬೇಕು. ಅದು ಒಂಥರ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹೆಣ್ಮಕ್ಳು ಹಬ್ಬ ಅಂತ ಅಂದರೆ ಸಂಕ್ರಾಂತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಅವಳು ಇಷ್ಟಪಟ್ಟಿರೋ ಥರನೇ ನೀಟಾಗಿ ರೆಡಿ ಮಾಡಿ ಕೆಲವೊಂದಷ್ಟು ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಖುಷಿ ಎಳ್ಬಿರೋದಕ್ಕೆ ಹೋಗೋಕ್ಕೂ ಮುಂಚೆನೇ ಮನೆಗೊಬ್ಬರು ಎಂಟ್ರಿ ಕೊಟ್ಟರು. ಅದು ಬೇರೆ ಯಾರೂ ಅಲ್ಲ, ನಮ್ಮನೆ ಮೇಲ್ಗಡೆನೇ ಇರೋವಂಥ ಕ್ಯೂಟ್ ಗುಬ್ಬಿ. ಅಂದರೆ ಅವಳ ರಿಯಲ್ ನೇಮ್ ಬಂದು ನಿಶಾ ಗೌಡ. ಬಟ್ ಅವ್ರ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಗುಬ್ಬಿ ಅಂತ ಹೇಳಿ ಕರೀತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಆಗಲೇ ಹೇಳ್ದಾಗೆ ಹೆಣ್ಮಕ್ಳು ಅಂದರೆ ಎಳ್ಬಿರೋದಕ್ಕೂ ಹೋಗೋಕ್ಕೂ ಮುಂಚೆ ಒಂಥರ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ, ನೋಡೋದಕ್ಕೆ ಒಂದು ಚೆಂದ. ಸೊ ನನ್ನ ಮಗಳು ಅಷ್ಟೇನೆ ಎಲ್ಲರಿಗೂ ಕೊಡೋದಕ್ಕೆ ತಯಾರಾಗಿ ಹೊರಟ್ಲು. ಅಂದರೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆಯೇ ಹಾಗೆ, ಕೊಟ್ಟು ತೊಗೊಳ್ಳೋ ಥರ. ಅಂದರೆ ನಮ್ಮ ಮನೆಯಲ್ಲಿರೋವಂಥ ಕೊಬ್ಬರಿ, ಬೆಲ್ಲ, ಎಳ್ಳು ಮತ್ತು ಕಬ್ಬು ಇದನ್ನು ಒಬ್ರಿಗೆ ಕೊಟ್ಟು ಅವ್ರ ಮನೆಯಲ್ಲಿ ಕೊಡೋದನ್ನು ನಾವು ತೊಗೊಂಡು ಬರೋದು. ಈ ಹಬ್ಬದ ವಿಶೇಷತೆಯೇ ಹಾಗೆ, ಒಂಥರ ಚೆನ್ನಾಗಿರುತ್ತೆ ಹಬ್ಬ. ಸೊ ಹಂಗಾಗಿ ನಾನು ಎಲ್ಲ ಕಡೆ ಕೊಡಿಸ್ದೆ. ಬಟ್ ನಾವು ಹೊರಡೋ ಟೈಮಲ್ಲಿ ನನ್ನ ಮಗನ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ಸುಮಾರು ಕಡೆ ಕೊಡೋದಿತ್ತು. ಹಾಗಾಗಿ ಅವನ್ನ ಕರ್ಕೊಂಡು ಹೋದರೆ ಆಗೋದಿಲ್ಲ ಅಂದ್ಬಿಟ್ಟು ಅವನ್ನ ಪಕ್ಕದ ಮನೆಯಲ್ಲಿ ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಮತ್ತು ನನ್ನ ಫ್ರೆಂಡ್ ಮನೆ, ನಮ್ಮ ಚಿಕ್ಕಪ್ಪ ಅವ್ರ ಮನೆ ಎಲ್ಲ ಕಡೆ ಕೊಟ್ಟಿದ್ದಾಯಿತು. ಇನ್ನು ಅಮ್ಮನ ಮನೆಗೆ ಹೋಗಬೇಕಿತ್ತು. ಬಟ್ ಅಮ್ಮ ಊರಿಗೇನೋ ಹೋಗಿದ್ದರು. ಬಟ್ ಅಮ್ಮನ ಮನೆ ಹತ್ರ ಒಂದು 4-5 ಮನೆಗೆಲ್ಲ ಕೊಡಿಸ್ಬೇಕಿತ್ತು. ಹಂಗಾಗಿ ನಾನು ಅಲ್ಲಿಗೆ ಹೋಗಿ ಎಲ್ಲ ಕಡೆ ಕೊಡಿಸಿ ನಾನು ರಿಟರ್ನ್ ನನ್ನ ಮನೆಗೆ ಬಂದಾಗ 8:30 ಏನೋ ಟೈಮ್ ಆಗಿತ್ತು. ಇನ್ನು ನೆಕ್ಸ್ಟು ಇದು ನಮ್ಮ ಮೊದಲನೇ ಚಿಕ್ಕಪ್ಪನ ಮನೆಗೆ ನಾವು ಹೋದ್ವಿ. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ. ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಚಿಕ್ಕಮ್ಮ ಮನೇಲೂ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದನ ತೊಗೊಂಡ್ಳು. ಮಕ್ಕಳಿಗೆ ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ ಅಲ್ವಾ. ಹಾಗಾಗಿ ನಾನು ಮನೆಯಲ್ಲೇ ಹೇಳಿದ್ದೆ ಖುಷಿಗೆ, ವಯಸ್ಸಲ್ಲಿ ತುಂಬ ದೊಡ್ಡವ್ರು ಯಾರು ಇರ್ತಾರೆ ಅವ್ರಿಗೆ ನೀನು ಎಳ್ಳು ಬೆಲ್ಲ ಕೊಟ್ಟಾದಮೇಲೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರನ ತೊಗೊಬೇಕು ಅಂತ. ಸೊ ಹಂಗಾಗಿ ಅವಳು ಮರಿದಲ್ಲೇ ಆ ಕೆಲಸ ಮಾಡ್ತಿದ್ಲು. ನಾನು ಅಲ್ಲೇನು ಹೇಳೋದಕ್ಕೆ ಹೋಗಲಿಲ್ಲ. ಬಟ್ ಅದನ್ನು ನೆನ್ಪಿಟ್ಕೊಂಡು ಹಂಗಾಗಿ ಅವಳಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಆಮೇಲೆ ನಮ್ಮ ಚಿಕ್ಕಮ್ಮ ಅವಳಿಗೆ ಬಳೆ ಏನಾದರೂ ಕೊಡಿಸು ಅಂತ ಹೇಳಿ ಅವಳ ಕೈಗೆ ಕಾಸು ಕೊಡ್ತಿದ್ರು. ಇನ್ನು ಅಲ್ಲಿಂದ ನೆಕ್ಸ್ಟು ನಾವು ಬಂದಿದ್ದು ನಮ್ಮ 2ನೇ ಚಿಕ್ಕಪ್ಪ ಮನೆಗೆ. ಸೊ ಅಲ್ಲೂ ಸಹ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದನೂ ತೊಗೊಂಡ್ಳು. ಇನ್ನು ನಮ್ಮ ಚಿಕ್ಕಪ್ಪನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಮುದ್ದಾಗಿ ಅಂತ ಹೇಳಿ ನನ್ನ ತಮ್ಮನ ಜೊತೆ ಕೂರಿಸಿ ಒಂದು ಫೋಟೋನ ತೊಗೊಂಡ್ರು.
ಇನ್ನು ನಾವಿರೋ ಕಡೆ ಯಾರ್ಯಾರು ಕೊಡಬೇಕು ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆಲ್ಲ ಕೊಟ್ಟಾದಮೇಲೆ ಇನ್ನು ನಮ್ಮ ಫ್ರೆಂಡ್ ಮನೆಗಳಿಗೆಲ್ಲ ಕೊಡೋದಿತ್ತು. ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಇನ್ನು ಹೋಗುವಾಗ ಶ್ರೀನಗರ್ ಬಸ್ ಸ್ಟಾಪಲ್ಲಿ ತುಂಬ ಚೆನ್ನಾಗಿ ದೇವ್ರ ಮೆರವಣಿಗೆ ಮತ್ತಿನ್ನು ದನನ ಕಿಚಾಯಿಸೋದು, ಹಸು ಕಿಚಾಯಿಸೋದೆಲ್ಲ ಇರುತ್ತೆ ಅಲ್ವಾ ಸಂಜೆ ಟೈಮಲ್ಲಿ. ಸೊ ಹಂಗಾಗಿ ಹಸುಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಅದನ್ನು ಒಂದೆರಡು ನಿಮಿಷ ನಿಂತ್ಕೊಂಡು ನೋಡಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ದೇವ್ರ ಮೆರವಣಿಗೆನ ನೋಡಿಕೊಂಡು ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೀಟ್ ಆಗಿತ್ತು, ಇನ್ನೊಂದು 3 ಮನೆ ಏನೋ ಪೆಂಡಿಂಗ್ ಇತ್ತು. ಹಾಗಾಗಿನೇ ಟೈಮ್ ನೋಡಿದ್ರೆ ಮಾತ್ರ ಎಷ್ಟು ಬೇಗ ಮೂವ್ ಆಗ್ತಾಯಿತ್ತು ಅಂತಂದರೆ, ನಾನು ಮನೆ ಬಿಟ್ಟಾಗ ಒಂದು 6 ಗಂಟೆ ಏನೋ ಟೈಮು, ಬಟ್ ನಾನು ಮನೆಗೆ ರಿಟರ್ನ್ ಬಂದಾಗ 8:15 ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಮಗನ್ನ ಕೇಳ್ತಾಯಿದ್ರು, ಯಾಕೆ ಪಾಪುನ ಕರ್ಕೊಂಬಂದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವನನ್ನು ಕರ್ಕೊಂಡು ಇಷ್ಟು ಕಡೆ ಎಲ್ಲ ನಾನು ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಅವನ್ನ ಬಿಟ್ಟು ಬಂದಿದ್ದೆ. ಜೊತೆಗೆ ಅವನಿಗೆ ಊಟ ಬೇರೆ ಮಾಡಿಸ್ಬೇಕಲ್ವ, ಹಂಗಾಗಿನೇ ಬೇಗ ಹೋಗೋಣ ಅಂತ ಅಂದ್ಬಿಟ್ಟೆ. ಎಲ್ಲ ಕಡೆ ಬೇಗ ಕವರ್ ಮಾಡ್ತಿದ್ದೆ, ಬಟ್ ಹಂಗೂ ಲೇಟ್ ಆಗೇ ಹೋಯಿತು. ಇನ್ನು ಲಾಸ್ಟ್ ಮನೆ ಇದು. ಇವ್ರು ಬಂದು ನನ್ನ ಕಾಲೇಜ್ ಫ್ರೆಂಡು ಸುಷ್ಮಿತಾ ಅಂತ ಹೇಳಿ. ಸೊ ಹಂಗಾಗಿ ಅವಳು ಸಹ ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ಲು. ಯಾಕೆಂತಂದರೆ ಅವಳ ಮಗಳು ಇದ್ದಾಳಲ್ವ, ಅವಳು ಹೊರಗಡೆ ಕರ್ಕೊಂಡೋಗಿ ಎಳ್ಳನ್ನ ಬೀರಿಸ್ಬೇಕು. ಹಂಗಾಗಿನೇ ಸ್ವಲ್ಪ ಬೇಗನೆ ಹೋಗಿದ್ದಾಯಿತು. ಸೊ ಫೈನಲಿ ಎಲ್ಲ ಕಡೆ ನಾವು ಅಂದ್ಕೊಂಡಿದ್ದ ಕಡೆ ಎಲ್ಲ ಖುಷಿ ಕೈಲಿ ಎಳ್ಳು ಬೀರಿಸಿದಾಯಿತು. ಅದರಲ್ಲಾಗಿ ನಮ್ಮ ನಾದಿನಿ ಮನೆಗೆ ಹೋಗೋದಕ್ಕಾಗಲಿಲ್ಲ, ಮತ್ತಿನ್ನು ಅಮ್ಮ ಇರಲಿಲ್ಲ. ಅಂದರೆ ಇವರಿಬ್ಬರೂ ಸಹ ಇರಲಿಲ್ಲ, ಊರಿಗೆ ಹೋಗಿದ್ರು. ನಮ್ಮ ನಾದಿನಿಯವರು ಸಹ ಅವ್ರ ಅತ್ತೆ ಊರಿಗೆ ಹೋಗಿದ್ರು, ಅಮ್ಮನೂ ಸಹ ಅವರ ತಾಯಿ ಊರಿಗೆ ಹೋಗಿದ್ರು, ಅಂದರೆ ಅಜ್ಜಿ ನೋಡ್ಕೊಂಬರೋದಕ್ಕೆ. ಸೊ ನಾವು ಆ ಕಡೆಯಿಂದ ಬರುವಾಗ ಈ ರೀತಿ ದನನ ಕಿಚಾಯಿಸ್ತಾಯಿದ್ರು. ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ. ತುಂಬ ಚೆನ್ನಾಗಿ ಖುಷಿಗೆ ಅವಳು ಹಬ್ಬ ಬಂದಾಗ್ಲಿಂದನೂ ಕೇಳ್ತಾನೆ ಇದ್ಲು, ಅಮ್ಮ ಅದನ್ನು ನಾನು ನೋಡಬೇಕು, ದನ ಯಾವ ರೀತಿ ಕಿಚಾಯಿಸ್ತಾರೆ ಅಂತ ಹೇಳಿ. ಹಂಗಾಗಿ ಅವಳಿಗೂ ಸಹ ತೋರಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ನಾವು. ಓವರಾಲ್ ಹಬ್ಬ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.